ನಮಸ್ಕಾರ ಎಲ್ರಿಗೂ ಗೊತ್ತಿರೋ ವಿಷಯನೇ. ಸುಮಾ ಗೌಡ್ರ ಮನೆ ಅಂದರೆ ಸುಮಾ ಆಂಟಿಯವರು ಯೂಟ್ಯೂಬ್ ಚಾನಲ್ ಮಾಡ್ತಿದ್ರು. ಅವರು ಡೆತ್ ಆಗಿದ್ದಾರೆ. ಇವ್ರ ಮಗಳು ಕೂಡ ಸ್ವಾತಿ ಗೌಡ ಅವರು ಯೂಟ್ಯೂಬ್ ಚಾನಲ್ನ ಮಾಡ್ತಾಯಿದ್ರು. ಸುಮಾರು 6 ವರ್ಷದಿಂದ ಸ್ವಾತಿ ಗೌಡ ಅವರು ಯೂಟ್ಯೂಬ್ ಚಾನಲ್ನ ಮಾಡ್ತಾಯಿದ್ದಾರೆ. ತುಂಬ ಜನ ನಿಮ್ಮ ಅಮ್ಮನೂ ಕೂಡ ಚೆನ್ನಾಗಿ ಅಡುಗೆ ಮಾಡ್ತಾರೆ, ಅವ್ರಿಗೂ ಒಂದು ಚಾನಲ್ನ ಸ್ಟಾರ್ಟ್ ಮಾಡ್ಕೊಳ್ಳಿ ಅಂದಾಗ ಸುಮಾ ಗೌಡ್ರು ಕೂಡ ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದರು. ಸುಮಾ ಅಮ್ಮ ಅವರು ಕ್ಯಾನ್ಸರಿಂದ ಡೆತ್ ಆದರು. 4 ತಿಂಗಳ ಹಿಂದೆ ಇವ್ರಿಗೆ ಕ್ಯಾನ್ಸರ್ ಅಂತ ಗೊತ್ತಾಗದಾಗ ಒಂದು ವಿಡಿಯೋನ ಮಾಡಿದ್ರು. ಮೊದಲು ಮೂಗು ಹತ್ರ ಇತ್ತು, ಆಮೇಲೆ ಸ್ವಲ್ಪ ಸ್ವಲ್ಪ ಕತ್ತತ್ರ ಬಂದು ಒಂದು ಗೆಡ್ಡೆ ಥರ ಆಗ್ತಾ ಇದೆ ಅಂತ ಹೇಳಿದ್ರು. ತುಂಬ ಚಿಕ್ಕದಾಗಿ ಆಗಿದ್ದು, ಆರಾಮಾಗಿದ್ದೀನಿ ತಿನ್ಕೊಂಡು ಉಣ್ಕೊಂಡು ಅಂತ ಹೇಳಿದ್ರು. ಸೊ ಇದು ವಿಡಿಯೋ ಹಾಕಿದ್ದು ಒಂದು 3-4 ತಿಂಗಳಿಗೆಲ್ಲ ಸಡನ್ನಾಗಿ ಡೆತ್ ಆದರು. ಈ ಕ್ಯಾನ್ಸರನ್ನು ಹೆಮ್ಮಾರಿಗೆ ಎಷ್ಟೋ ಜನ ಇವಾಗ ತುತ್ತಾಗ್ತಾ ಇದ್ದಾರೆ. ಆಲ್ಮೋಸ್ಟು ಹೆಣ್ಮಕ್ಳೇ ತುತ್ತಾಗ್ತಿದ್ದಾರೆ ಅಂತ ಹೇಳ್ಬೋದು. ಕ್ಯಾನ್ಸರ್ ಅನ್ನೋ ಪದ ಕೇಳಿದ್ರೆ ಒಂಥರ ನಡುಕ ಹುಡ್ದಂಗೆ ಆಗುತ್ತೆ. ಅವ್ರಿಗೆ ಕ್ಯಾನ್ಸರ್ ಅಂತ ಗೊತ್ತಾಗದಾಗ ತುಂಬಾ ಅಳ್ತಾ ಇದ್ರು. ಸ್ವಾತಿಯವರು ಕಾಲಿಗೆ ಬೀಳೋಕ್ಕೆಲ್ಲ ಹೋಗ್ತಿದ್ರು. ಇವಾಗ ಬೇಡ ಸ್ವಾತಿ ಕಾಲಿಗೆ ಬೀಳಬೇಡ ಎಲ್ಲ ಅಂತಿದ್ರು. ಅಷ್ಟೊಂದು ಅಳ್ತಾ ಇದ್ರು. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲ ಸುಮಾ ಅಮ್ಮನ ವೀಡಿಯೋಸ್ನ ನೋಡ್ತಾ ಇದ್ದೆ. ಇವಾಗ ರೀಸೆಂಟಾಗಿ ಅವ್ರ ಮಗನ ಮದುವೆ ಎಲ್ಲ ಮಾಡಿದ್ರು. ಸೊಸೆ ಕೂಡ ಪ್ರೆಗ್ನೆಂಟು. ಪಾಪ ತುಂಬಾ ಕಷ್ಟಪಟ್ಟಿದ್ರಂತೆ ಲೈಫಲ್ಲಿ. ಇವಾಗ ಒಂದು ಸ್ಟೇಜ್ಗೆ ಸೆಟ್ಲ್ ಆಗ್ತಾ ಇದ್ರು. ಹಾಗೆ ಅವ್ರ ಮಗಳು ಸ್ವಾತಿ ಗೌಡ ಕೂಡ ದೊಡ್ಡ ಯೂಟ್ಯೂಬರು. ಸೊ ನಾವು ಶಿವರಾಜ್ ಕುಮಾರ್ ವಿಷಯನ ಅದು ನೋಡೋದಾದರೆ, ಅವರು ಫಾರಿನ್ಗೆ ಹೋಗಿ ಟ್ರೀಟ್ಮೆಂಟ್ನ ತೊಗೊಂಡು ಬಂದಿದ್ದರು. ಅವರು ತುಂಬ